ಕೊಟ್ಟರೆ ನಾನು ಅದನ್ನು ಮಾಡ್ತೀನಿ. ಅದು ಎಲ್ಲಿಂದ ಬರ್ತದೆ ನಿಮಗೆ? ಅದು ಯಾರೋ ಆಫರ್ ಬಂತು ಬೈಜೂಸ್ಗೆ, ಡೆವಲಪ್ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಸೊ ಸ್ಟೈಲ್ ಮಾಡಿದ್ದೀನಿ ನೋಡು, ಈ ಸ್ಟೈಲ್ ಮಾಡಿದ್ದೀನಿ ನೋಡು ಅಂತ ಮಾಡಿದ್ದು. ಅಂದರೆ ಕೆಲಸಗಳು ಇಂಡಿವಿಜುವಲ್ ಆಗಿ ಬರುತ್ತೆ. ನಿಮಗೆ MFA ಇಂದ ಅನುಕೂಲ ಆಯಿತು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಕಂಪನಿಯಲ್ಲಿ ಎಷ್ಟೇ ಕಲಾ ನಿಪುಣತೆ ಇದ್ದರೂ ಸಹ ಎಂಟ್ರಿಗೆ ಇಂಥ ಕ್ವಾಲಿಫಿಕೇಷನ್ ಕೇಳ್ತಾರೆ. ಎಕ್ಸಾಕ್ಟ್ಲಿ ಅದು ಎಲ್ಲಿ ಯೂಸ್ ಆಯಿತು ನಿಮಗೆ? ಅಲ್ಲಿ ನನಗೆ ತುಂಬ ಯೂಸ್ ಆಗಿದೆ ಏನಂದರೆ, ನಾನು EAxis ಬಿಟ್ಟೆ, ಗೇಮಿಂಗ್ ಬಿಟ್ಟ ಮೇಲೆ ಅರೇನಾ ಅನಿಮೇಷನ್ ಅಂತ ಒಂದು ಪುನಃ ಸ್ಟಾರ್ಟ್ ಆಯ್ತು. ಇನ್ನೊಂದು ಟೀಚಿಂಗಿಗೆ ಸ್ಟಾರ್ಟ್ ಆಯಿತು. ಪ್ರೊಡಕ್ಷನಿಂದ ಟೀಚಿಂಗ್ ಬಂದೆ. ಅದೇ ಹ್ಯಾಂಡ್ಸಲ್ಲೆಲ್ಲ ಇದ್ರಿ ನೀವು? ಹೌದು. ಸೊ ಜಯನಗರ ಬ್ರಾಂಚ್ ಅದು. ಅಲ್ಲಿ ಒಂದು 700-800 ಜನ ಸ್ಟೂಡೆಂಟ್ಸ್, ತುಂಬ ದೊಡ್ಡ ಬ್ರಾಂಚು. ಅಲ್ಲಿ ಜಾಯಿನ್ ಆದಾಗ ನನಗೆ ಮಾಸ್ಟರ್ಸ್ ತುಂಬ ಹೆಲ್ಪ್ ಮಾಡ್ತು. ಯಾಕಂದರೆ ಡಿಗ್ರಿಗೆ ಟೀಚ್ ಮಾಡ್ಬೇಕಂದ್ರೆ ಮಾಸ್ಟರ್ಸ್ ಇರಬೇಕು. ಸೊ ಅಲ್ಲಿ ನನಗೆ ಭಾಳ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ನನಗೆ ಎಜುಕೇಷನ್. ಅಲ್ಲಿ ಯಾವ ಸಾಫ್ಟ್ವೇರ್ ಇತ್ತಾಗ? ಅಲ್ಲಿ ಎಲ್ಲ ಸಾಫ್ಟ್ವೇರ್ಸು ಹೇಳ್ಕೊಡ್ತಾ ಇದ್ರು. ನಾನಲ್ಲಿ ಸಾಫ್ಟ್ವೇರ್ಸ್ ಹೇಳ್ತಾ ಇರಲಿಲ್ಲ, ನಾವು ಸ್ಕಿಲ್ ಹೇಳ್ತಾ ಇದ್ವಿ. ಈಗ ಫೋಟೋಶಾಪ್ ಮುಗಿಸ್ಕೊಂಡ್ ಬರ್ತಾ ಇದ್ರು, ಅವ್ರಿಗೆ ನಾವೇನು ಮಾಡ್ತಾ ಇದ್ವಿ ಅಂತಂದರೆ, ಫೋಟೋಶಾಪ್ ಯೂಸ್ ಮಾಡಿಕೊಂಡು ಕಾನ್ಸೆಪ್ಟ್ಸ್ ಆರ್ಟ್ ಹೆಂಗೆ ಮಾಡೋದು, ಕ್ಯಾರೆಕ್ಟರ್ಸ್ ಹೆಂಗೆ ಮಾಡೋದು, ಸಾಫ್ಟ್ವೇರ್ಸ್ ಅದನ್ನು ಹೇಳ್ತಾ ಇದ್ವಿ. ಸೊ ನಾನು ಸಾಫ್ಟ್ವೇರ್ ಟೀಚ್ ಮಾಡ್ತಾ ಇರಲಿಲ್ಲ. ಸಾಫ್ಟ್ವೇರ್ ಇಟ್ಕೊಂಡು ಐ ನೋ ಫೋಟೋಶಾಪ್, ಬಟ್ ನಾನು ಅದನ್ನು ಟ್ರೆಡಿಷ್ನಲಿ ಅದಕ್ಕೆ ಬೇರೆ ಟೀಚರ್ಸ್ ಇದ್ದರು. ಅದಾದಮೇಲೆ ಅದನ್ನು ಬೀಸಿ ಹೆಂಗೆ ಮಾಡೋದು, ಬ್ಯಾಕ್ಗ್ರೌಂಡ್ಸು, ಕ್ಯಾರೆಕ್ಟರ್ಸು, ಆಮೇಲೆ ಇದನ್ನು ಕಾನ್ಸೆಪ್ಟ್ ಆರ್ಟ್ಗಳು ಮಾಡೋದು ಎಲ್ಲ ಮಾಡ್ತಿದ್ವಿ. ಅಲ್ಲಿ ನಾನು ಸ್ಟಾರ್ಟಿಂಗ್ ಜಯನಗರದಲ್ಲಿ, ಜಯನಗರ ಬ್ರಾಂಚ್ ಅನಾಟಮಿ ಜಯನಗರ ಇದರಲ್ಲೇ ಇತ್ತು, ಶ್ರೀನಗರಲ್ಲೇ ಇತ್ತು. ಆಗ ಮಗಳು ಇಲ್ಲಿ ಕೆಲಸ ಸೇರಿ? ಇಲ್ಲ, ಆವಾಗ ಅವಳು PUC ಮಾಡ್ತಾ ಇದ್ವಿ. PUC ಮಾಡ್ತಾ ಇದ್ವಿ. ಅವಳು ಕಲ್ತದ್ದು ಬೆಂಗಳೂರಲ್ಲೇ? ಹೌದು, ಫುಲ್ BMS ಅಲ್ಲಿ ಮಾಡಿ. ಹೌದು, BMS ಅಲ್ಲಿ PUC ಆಯ್ತು ಅವಳು. ಸೊ ಅಲ್ಲಿ ನಾನು ಕ್ಯಾರೆಕ್ಟರ್. ಎರಡನೇ ಮಗ ಹುಟ್ಟಿದ್ದು ಅವನಿಗೂ 9 ವರ್ಷ ಡಿಫ್ರೆನ್ಸ್. 2005 ಅಂದರೆ ಇವನು 2013. ಇವನು 2013 ಇವನು ಡೇಟ್ ಆಫ್ ಇಯರ್. ಅವಳು 2005. ಇವನು ಇನ್ನೂ 7ನೇ ಕ್ಲಾಸು. ಓಕೆ. ನೀವು ಅರೇನಾದಲ್ಲಿ ಟೀಚರ್ ಆಗಿ ಇದ್ದರೆ? ಅರೇನಾದಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? ನಾನಲ್ಲಿ 5 ವರ್ಷ ಮಾಡಿದೆ. ಆಗ ಅಲ್ಲಿ ಸಂಬಳ ಅಂದರೆ ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ಒಂದು 70-80 ಮೇಲ್ ಬರ್ತಾ ಇತ್ತು. ಸೊ ಆಗ ಚೆನ್ನಾಗಿತ್ತು ಅಲ್ಲಿ. ಅದಾದಮೇಲೆ ಬೈಜೂಗೆ ಆಫರ್ ಬಂತು, ಬೈಜೂಸ್ ಜಾಯ್ನ್ ಆದೆ. ಅಲ್ಲಿ ಏನು ಟೀಚಿಂಗ್? ಅದು ಟೀಚಿಂಗ್ ಅಲ್ಲ, ಅಲ್ಲಿ ಪ್ರೊಡಕ್ಷನ್. ಮತ್ತೆ ಈಗೇನು ಪ್ರೊಡಕ್ಷನ್, ಬೈಜೂಸ್ ಅವ್ರದ್ದು ಟ್ರೈನಿಂಗ್ ಅಕಾಡೆಮಿ ಇದೆಯಲ್ಲ, ಟ್ರೈನಿಂಗ್ ಅಕಾಡೆಮಿನೇ. ಬಟ್ ಆ ಟ್ರೈನಿಂಗಿಗೆ ಬೇಕಾಗಿರೋಂಥ ಮೆಟೀರಿಯಲ್ ನಾವು ರೆಡಿ ಮಾಡ್ತಿದ್ದೀರಾ? ಹೌದಾ? ವಿಜುವಲಿ ಏನಾದ್ರು ತೋರಿಸ್ಬೇಕು ಅಂದರೆ ಅದು ಸ್ವಲ್ಪ ಫ್ಲಾಪ್ ಆಗಿದೆ. ಬೈಜೂಸ್ ಸಹ ಕ್ಲೋಸ್ ಆಗಿದೆ ಅಲ್ವಾ? ಬೈಜೂಸ್ ಕ್ಲೋಸ್ ಆಯ್ತು. ಅವ್ರು ಮಲಯಾಳಿ ಅಂತ. ಮಲಯಾಳಿ, ರವೀಂದ್ರನ್ ಅಂತ, ರವೀಂದ್ರ ಬೈಜೂಸ್ ಅಂತ, ಯಾರೋ ಬೈಜು ಅಂತ. ಅಲ್ಲಿ ಏನು ಮಾಡ್ತಿದ್ರಿ ಅಲ್ಲಿ? ನಾನು ಅಲ್ಲಿ ಲೀಡ್ ಕಾನ್ಸೆಪ್ಟ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತೀನಿ. ಅಲ್ಲಿ ಎಷ್ಟು ಎಂಪ್ಲಾಯ್ಸ್ ಇದ್ರಲ್ಲಿ? ಅಲ್ಲಿ ನಮ್ಮ ಫ್ಲೋರಲ್ಲೇ 630 ಜನ ಇದ್ವಿ. ನಮ್ಮ ಫ್ಲೋರು. ಆಗ ಕರೋನಾ ಬಂತ? ಕರೋನಾ ಆದ್ಮೇಲೆ ಇದು. ಕರೋನಾಗಿಂತ ಮುಂಚೆ ನಾನು ಇಲ್ಲೇ ಅರೇನಾದಲ್ಲಿದ್ದೆ. ಅಲ್ಲಿ ಇದನ್ನ ಮಾಡ್ತಾ ಇದ್ವಿ, ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿ ಮ್ಯಾನೇಜ್ ಮಾಡಿದ್ವಿ. ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವರು ಮ್ಯಾನೇಜ್ಮೆಂಟ್. ಈಗ ಅರೇನಾ ನಡೀತಾ ಇದೆ? ಇದೆ ಚೆನ್ನಾಗಿದೆ, ಈಗಲೂ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಕ್ಯಾಂಪಸ್ ಇದೆ. ಈಗ ಅದು ಯಾರು ಓನ್ಡ್ ಬೈ? ಯಾರದು? ಅವ್ರ ಹೆಸರು ಗುಪ್ತಾ ಸರ್ ಅಂತ, ಇಂದಿರಾ ಮೇಡಮ್ ಅಂತ. ಇಬ್ರು ಚೆನ್ನಾಗಿ. ಇಂದಿರಾ ಗುಪ್ತಾ ಅಂತ ಫೋಟೋ ಎಲ್ಲ ಬರ್ತದೆ. ಹೌದು, ಅವರೇ. ಕನ್ನಡದವ್ರೆ ಅವರು? ಇಬ್ರು ಕರ್ನಾಟಕದವರೇ. ಓಕೆ. ಆಗ ನೀವು ಹೊಸ ಸಾಫ್ಟ್ವೇರ್ಗಳನ್ನು ಕಲೀಲಿಕ್ಕೆ ಹೋಗಿಲ್ಲ? ಯಾವುದು ಅಂದರೆ ನನಗೆ ಸಾಫ್ಟ್ವೇರ್ ಮಾಯ ಮಾಡಿದೆ. 1.5 ವರ್ಷ ಮಾಯ ಕಲ್ತ್ಕೊಂಡು ಇದು ಮಾಡಲಿಂಗ್ ಮಾಡಿದೆ. ನನಗೆ ಸಾಫ್ಟ್ವೇರ್ಸ್ಗಿಂತ ಜಾಸ್ತಿ ಸ್ಕಿಲ್ ಡೆವಲಪ್ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಸೊ ಅಲ್ಲಿಂದ ನಾನು ಅದಕ್ಕೆ ನಾನೇನು ಮಾಡಿದೆ ಅಂತಂದ್ರೆ ನನ್ನ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಸ್ಟೋರಿ ಬೋರ್ಡಿಂಗ್ ಇಂಪ್ರೂವ್ ಮಾಡಿಕೊಂಡೆ, ಕ್ಯಾರೆಕ್ಟರ್ಸ್ ಮಾಡೋದು ಇಂಪ್ರೂವ್ ಮಾಡಿಕೊಂಡೆ. ಸೊ ಅದ್ರ ಮೇಲೇ ನನಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಯಿತು. ನನಗೆ ಬೇಸಿಕ್ಸ್ ಆಫ್ ಕ್ಯಾರೆಕ್ಟರ್ ಡಿಸೈನ್ ಸ್ವಲ್ಪ ಹೇಳ್ಬೋದಾ ಅಂತ? ಕ್ರಿಯೇಟ್ ಇದು ನಿಮ್ಮ ಕ್ಯಾರೆಕ್ಟರ್ಗಳು. ನಿಮಗೆ ಇದು ಈ ಕ್ಯಾರೆಕ್ಟರನ್ನು ಮಾಡುವಾಗ ಯಾವ ರೀತಿ ಆಲೋಚನೆ ಮಾಡ್ತೀರಿ ಅಂತ ನಿಮ್ಮ? ಅಂದರೆ ನನಗೆ ಈ ಕ್ಯಾರೆಕ್ಟರ್ ಡಿಸೈನ್ ಅಂತಂದರೆ ಹೆಂಗೆ ಅಂದರೆ, ನಾವು ಸುಮ್ಮನೆ ಕ್ಯಾರೆಕ್ಟರ್ಸ್ ಮಾಡಲ್ಲ.
ಆ ಸ್ಕ್ರಿಪ್ಟಿಗೆ ಮ್ಯಾಚ್ ಆಗಬೇಕು, ಆ ಕತೆಗೆ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕು. ಆ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಕ್ಯಾರೆಕ್ಟರ್ಸ್ ಡಿಸೈನ್ ಮಾಡೋದು. ಇದೆಲ್ಲ ನಾನು 90s ನಾನು ಎಂಜಾಯ್ ಮಾಡಿರೋಂಥ ಚೈಲ್ಡ್ಹುಡ್ ಮೇಲೆ ಒಂದಿಷ್ಟು ಡ್ರಾಯಿಂಗ್ಸ್ ಮಾಡಿದೆ. ತುಂಬ ಖುಷಿ ಕೊಡುವಂಥ ಸಬ್ಜೆಕ್ಟ್ ಇದು ನನಗೆ. ಸೊ ಇದು ನನ್ನ ಸ್ಟೈಲ್ ಇದು. ಈಗಿನ ಆರ್ಟ್ ಸ್ಕೂಲಲ್ಲಿ ಇಂಥ ಕ್ಯಾರೆಕ್ಟರ್ ಡಿಸೈನ್ ಅಂತ ಒಂದು ಸಬ್ಜೆಕ್ಟ್ ಏನಿದೆ? ಕ್ಯಾರೆಕ್ಟರ್ಸ್ ಡಿಸೈನ್ ಅಂತ ಸಬ್ಜೆಕ್ಟ್ ಇದೆ, ಬಟ್ ಎಷ್ಟರ ಮಟ್ಟಿಗೆ ಹೇಳ್ಕೊಡ್ತಾರೆ ಗೊತ್ತಿಲ್ಲ. ನೀವೇ ಕಲಿಬೇಕಿದೆಲ್ಲ. ಹೌದು 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 ಹೌದು. ಅಂದರೆ ಎಲ್ಲ ಗುಜ್ಜಾರಪ್ಪ ಎಲ್ಲ ಮಾಡ್ತಿದ್ರಲ್ಲ ಇಲ್ಲಿ, ಈಗ ರಘುಪತಿ ಅವರೆಲ್ಲ ಇಲ್ಲಿ ಕಿರ್ಲೋಸ್ಕರ್ ಮಲ್ಟಿಮೀಡಿಯಾದಲ್ಲಿ ಏನಿದ್ರು ಅವರು. ಹೌದು ಹೌದು. ಆಗ ನೀವು ಇರಲಿಲ್ವ? ಇಲ್ಲ ಇಲ್ಲ, ನನಗೆ ಅವ್ರು ಯಾರೂ ಪರಿಚಯ ಇಲ್ಲ, ಇತ್ತೀಚೆಗೆ ಪರಿಚಯ ಅವರು ಅಷ್ಟೇ. ಅವರು ಅನಿಮೇಷನ್ ಫೀಲ್ಡಲ್ಲೇ ಇದ್ದವರು ಅವರು. ಹೌದು ಹೌದು. ಗುಜ್ಜಾರಪ್ಪ ಸಹ ಪ್ರಜಾವಾಣಿಯಿಂದ ಅಲ್ಲಿಗೆ ಬಂದು ಎಲ್ಲ ಸೇರಿ ತುಂಬ ಜನ ಟ್ರೈನಿಂಗ್ ಎಲ್ಲ ಮಾಡಿದ್ರು. ತುಂಬ ಸೀನಿಯರು, ತುಂಬ ಸಪೋರ್ಟಿವ್. ನಾವು ನನಗೆ ಪರಿಚಯ ಆಗೇ ಒಂದು 2-3 ವರ್ಷ ಆಗಿರ್ಬೋದು, ಸುಮಾರು ಒಂದು 4 ವರ್ಷದ ಮೇಲಾಗಿದೆ, 4-5 ವರ್ಷ ಆಗಿದೆ. ನಾನು ಅವರ ಇದಕ್ಕೆ ಬಂದು ಎಕ್ಸಲೆಂಟ್ ಪರ್ಸನ್. ಹೋದ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಏನಾದ್ರು ಇದ್ದರೆ ವರ್ಕೆಲ್ಲ ತೋರಿಸ್ತಾರೆ ಪಕ್ಕದಲ್ಲಿ ಕೂರಿಸ್ಕೊಂಡು, ಈ ಸ್ಟೈಲ್ ಮಾಡಿದ್ದೀನಿ ನೋಡು, ಈ ಸ್ಟೈಲ್ ಮಾಡಿದ್ದೀನಿ ನೋಡು ಅಂತ. ನಾನು ಕೇಳ್ತೀನಿ, ಸರ್ ನಿಮ್ಮವೆಲ್ಲ ವರ್ಕ್ ನೋಡಬೇಕು, ಒಂದು ಸರಿ ನಿಮ್ಮ ಮನೆ ನೀವು ಯಾವಾಗಾದರೂ ಬಾ, ಫೋನ್ ಮಾಡಿ ಎಲ್ಲ ವರ್ಕು ತೋರಿಸ್ತೀನಿ ಬಾ ಅಂತಾರೆ. ತುಂಬ ಸಪೋರ್ಟಿವ್ ಪರ್ಸನ್ ಅವರು. ಬಾಬು ಜತ್ಕರ್ ಸರು, ನಾಗನಾಥ್ ಸರ್, ಆಮೇಲೆ ನೀವು ಆರ್ಟ್ ಸ್ಕೂಲಲ್ಲಿ ಅಂದರೆ ಎನಿಮೇಷನ್ ಫೀಲ್ಡಲ್ಲೇ ಟೀಚರ್ ಆಗಿ ಕೆಲಸ ಮಾಡಿದ್ರು. ನಿಮಗೂ ಚಿತ್ರಕಲಾ ಪರಿಷತ್ತಲ್ಲೆಲ್ಲ ಕೆಲಸ ಸಿಕ್ಬೋದು ನಿಮಗೆ? ಖಂಡಿತ ಸಿಕ್ಬೋದು. ಆಗ ಹೇಳಿದರು, ಬಟ್ ನಾನು ಇಲ್ಲಿ ಪ್ರೊಡಕ್ಷನ್ ನನಗಿಷ್ಟ ಅಂತೇಳಿ ಪ್ರೊಡಕ್ಷನಲ್ಲೇ ಇದ್ದೆ ಸದ್ಯ. ಇಲ್ಲಿ ಜನರ ಟೀಮನ್ನು ಲೀಡ್ ಮಾಡೋದಕ್ಕೆ ಅಲ್ಲಿ ವಿದ್ಯಾರ್ಥಿಗಳಿಗೆ. ಹೌದು ಹೌದು ಹೌದು. ಇದೆಲ್ಲ ನೀವು ಕ್ಯಾರೆಕ್ಟರ್ ಡಿಸೈನ್ ಮಾಡುವಾಗ ಯಾವ ರೀತಿ ಆಲೋಚನೆ ಮಾಡ್ತೀರಿ ಅಂತ? ಅಂದರೆ ಹಾಗೆ ಆ ಕತೆಗೆ ಪೂರಕವಾಗಿರುವಂಥದ್ದು ಮಾಡ್ತೀವಿ. ಈಗ ನೋಡಿರಿ, ಇದು ಮೊನ್ನೆ ಯಾವುದೋ ಒಂದಕ್ಕೆ ಮಾಡಿದೆ. ಸೊ ನನಗೇನು ಅನ್ನಿಸ್ತು ಅಂತಂದರೆ, ಈ ಮಕ್ಕಳಿಗೆ ಏನಾದರೂ ಫೋನ್ ತೋರಿಸಿ ಊಟ ಮಾಡಿಸೋದೊಂದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ, ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನೇನು ಯೋಚನೆ ಮಾಡಿದೆ ಅಂತಂದರೆ, ಚಿಕ್ಕ ಮಗು, ಹುಟ್ಟಿದ ಮಗುಗೆ ಹೆಂಗೆ ಫೋನ್ ಇಟ್ಕೊಂಡು ಊಟ ಮಾಡುತ್ತೆ. ಸೊ ಅಂಥೇಳಿ ನಾನು ಮಿಲ್ಕ್ ಬಾಟಲ್ನೇ ಈ ಥರ ಮಾಡೆಲ್ ಕಾರ್ಟೂನ್ ಇದೊಂದು ಕಾರ್ಟೂನ್ ಇದು ಮಾಡಿದೆ. ನಿಮ್ಮ ಎನಿಮೇಷನ್ ಇದು ಕ್ಯಾರೆಕ್ಟರ್ ಡಿಸೈನ್? ಹೌದೌದು, ಇದು ಕ್ಯಾರಿಕೇಚರ್. ಇದು ಜಾಮಿಯಾ ರೋಡ್ರಿಗಸ್. ಅವಳು ಒಳ್ಳೆ ಗಿಟಾರಿಸ್ಟ್, ಸೊ ಕ್ರಿಕೆಟರು. ಸೊ ಅವೆರಡನ್ನು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಡ್ರಾ ಎಲ್ಲ ಪ್ರೋಕ್ರಿಯೇಟಲ್ಲಿ ಮಾಡಿದ್ದೆ. ಹೌದು, ಎಲ್ಲ ಪ್ರೋಕ್ರಿಯೇಟ್ ವರ್ಕ್. ಈ ಪ್ರೋಕ್ರಿಯೇಟ್ ಎಲ್ಲ ಸ್ವಯಂ ಕಲ್ತದ ನೀವೆಲ್ಲ? ಹೌದೌದು, ಅದು ಒಂದೇ ಬೇಸಿಕಲ್ಲಿ. ಇದು ಬಂದ್ಬಿಟ್ಟು ಒಂದು ಇದಕ್ಕೆ ಮಾಡಿದ್ದು, ಧೂಮಪಾನ ಇದೆ. ಇನ್ನೊಂದು ಅವಾರ್ಡ್ ಬಂತೊಂದು, ಇದು ಫಾದರ್ ಡೇಗೆ ಮಾಡಿದ್ದು. ಅಂದರೆ ತಂದೆ ಕಾಲಿಲ್ದ ಇದ್ದರೂ ಮಗನ್ನ ಇದ್ರ ಪಕ್ಷಿ ಥರ ಹಾರೋ ಕನಸು ಕಾಣ್ತಾನೆ ತಂದೆ, ಬಟ್ ಅವನಿಗೆ ಕಾಲಿಲ್ಲ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಇದು ಯಾವುದಕ್ಕೆ ಮಾಡಿದ್ರಿ? ಫಾದರ್ಸ್ ಡೇಗೆ ನಾನು ನಿಮ್ಮದಕ್ಕೆ ಇದಕ್ಕೋಸ್ಕರ ಮಾಡಿದ್ದು. ನಿಮ್ಮ ಕಲರ್ ಸ್ಕೀಮ್ ಚೆನ್ನಾಗಿದೆ ತುಂಬ. ಆಮೇಲೆ ನಾವು ಓದ್ತಿದ್ದು ಮುಂಚೆ ಹೆಂಗೆ 90s ಓದ್ತಿದ್ವಿ ಅನ್ನೋದ್ರ ಬಗ್ಗೆ. ಅವಾರ್ಡ್ ಯಾವುದಕ್ಕೆ ಬಂದ ಸರ್ ಇದು? ಇದು ರೋಡ್ ಅವೇರ್ನೆಸ್ ಬಗ್ಗೆ, ರೋಡ್ ಸೇಫ್ಟಿ ಬಗ್ಗೆ. ಅಲ್ಲಲ್ಲ, ಇದು ಇಂಟರ್ನ್ಯಾಷನಲ್. ಇದನ್ನ ಇವರು ಮಾಡ್ತಾರೆ, ಕಾರ್ಟೂನ್ ವಾಚ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರು, ಅದಕ್ಕೆ ಮಾಡಿದ್ದೆ. ಇದಕ್ಕೊಂದು ಹಣ ಸಹ ಬಂತ ಅಂತ? ಹೌದು. ಎಷ್ಟು? ಅವರು ಎಷ್ಟು 2,000 ಏನೋ ಕಳಿಸಿದ್ರು. ಐ ಆಮ್ ಸಿಟ್ಟಿಂಗ್ ಬಿಹೈಂಡ್ ಯು ವೇರಿಂಗ್ ಹೆಲ್ಮೆಟ್ ಫುಲ್ ಅಲಾಂಗ್ ಅಂತೇಳಿ ಕೊಟ್ಟಿದ್ದಾರೆ. ನೀವು ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲೇ ಮಾಡಿ SLC ಇಂದ 8th ಇಂದ 8th ಇಂಗ್ಲೀಷ್, 8th 9th 10th ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದೆ. ಅಲ್ಲಿವರೆಗೂ ಕನ್ನಡ ಮೀಡಿಯಮ್. ನೀವು MFA ಅಲ್ಲೇ ಮಾಡಿದ್ದು ಕನ್ನಡ ಮೀಡಿಯಮ್ ಇಂಗ್ಲೀಷ್? ಕನ್ನಡ. ಅಲ್ಲಿ MFA ಅಲ್ಲಿ ಎನಿಮೇಷನ್ ಅಂತ ಏನೋ ಸಬ್ಜೆಕ್ಟ್ ಏನಿಲ್ಲ. ಈಗಿದಾವೆ, ಈಗೆಲ್ಲ ಬಂದಿದೆ. ನಮ್ಮ ಟೈಮಲ್ಲಿ ಇರಲಿಲ್ಲ. ಈಗ MFA ಇನ್ ಅನಿಮೇಷನ್ ಮಲ್ಟಿಮೀಡಿಯಾ, MSc ಇನ್ ಅನಿಮೇಷನ್ನು, ಡಿಸೈನ್ ಅಂತ ಇದೆ. ಆದರೆ ಈಗ ನಮ್ಮ ಎನಿಮೇಷನ್ಗಳು AI ಬಂದ ಮೇಲೆ ಮಿಷಿನ್ಗಳೇ ಮಾಡಿಬಿಡ್ತದಲ್ಲ ಎಲ್ಲ. ಅಂದರೆ ಹೌದು, ತುಂಬ ಹೊಡೆತ ಬಿದ್ದಿದೆ, ಇಲ್ಲ ಅಂತಲ್ಲ, ಸುಮಾರು. ಆದರೆ ಮನುಷ್ಯ ಮಾಡಿದಾಗ ಆಗೋದಿಲ್ಲ ಅದು. ಅಂದರೆ ಅದಕ್ಕೆ ಬ್ರೈನ್ ಇರುತ್ತೆ, ಹೃದಯ ಇರಲ್ಲ. ಹೀಗೆ ಹೃದಯದಿಂದ ಮಾಡಿದ್ರೇ. ಈಗ ಪ್ರಾಂಪ್ಟ್ ಇಂಜಿನಿಯರಿಂಗ್, ಅದಕ್ಕೆ ಸರಿಯಾಗಿ ಯಾವ ಭಾಷೆಯಲ್ಲಿ ಹೇಳಬೇಕು ಅದಕ್ಕೆ ಸಹ ಕಲಿಬೇಕು. ಅದು ಆರ್ಟಿಸ್ಟಿಗೆ ಕಲಿಸ್ತಾರ ಅಥವಾ ಅದು ಸೈನ್ಸಿಗೆ ಸಂಬಂಧಪಟ್ಟದ್ದು?
ಅದು ಯಾರು ಬೇಕಾದ್ರೂ ಕಲಿಬೋದು. ಎಲ್ಲರೂ ನಾನು ಮಾಡ್ತೀನಿ ಅಂತೇಳಿ ಮೊಬೈಲಲ್ಲಿ ಈಗ ಫ್ರೀ AI ಬಂದಿದ್ದಾವೆ, ಅಲ್ಲೇ ಏನೇನೋ ಮಾಡಿ ಹಾಕ್ತಾ ಇದ್ದಾರೆ, ಅದಕ್ಕೆ ಬೆಲೆ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಬಟ್ ಅದು ಅನಿಮೇಟ್ರ್ ಕಲ್ತ್ರೆ ಅನಿಮೇಷನ್ ಡಿಪಾರ್ಟ್ಮೆಂಟು, ಅನಿಮೇಷನ್ ಗೊತ್ತಿರೋರು, ಅದರಲ್ಲಿ ಪರಿಣಿತಿ ಹೊಂದಿದವರು ಕಲ್ತ್ರೆ ಪ್ರಾಪರಾಗಿ ಅದನ್ನು ಅದೇ ಕಮಾಂಡ್ ಕರೆಕ್ಟಾಗಿ ಮಾಡಿ ವೇಗವನ್ನು ಲಿಯೋನಾರ್ಡ್ ಯಾವುದು ನೀವು ಸಾಫ್ಟ್ವೇರ್ ಅದು ನೀವು ಅನಿಮೋ ಮುಟ್ಟೇ ಇಲ್ಲ ಅದು ಮುಟ್ಟಲ್ಲ. ಇದು ಜಾಸ್ತಿ ನಾನು ಮಾಡಲ್ಲ. ಯಾವುದಾದ್ರೂ ಏನಾದ್ರು ನಿಮ್ಮಲ್ಲಿ ಇಲ್ಲಿ ಮಾಯಾದಿದೆಯಾ 3D? ಇಲ್ಲ ನಾನು ಪ್ರೋಕ್ರಿಯೇಟ್ ಡ್ರೀಮ್ ಎರಡನ್ನೇ ಹಾಕೊಂಡಿದ್ದೀನಿ. ಡ್ರೀಮು ಅದು ಯಾವುದು? ಅದು ಅನಿಮೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಕೆಲವರು ಫ್ರೀಲ್ಯಾನ್ಸ್ ವರ್ಕ್ ಮಾಡ್ತಾರೆ, ಕೆಲವರು ಪೂರ್ತಿ ಪೇಂಟಿಂಗ್ಗೆ. ಅಂತೂ ನೀವು ನಿರಂತರವಾಗಿ MFA ಮಾಡಿದ ಕಾರಣ ನೀವು ಉದ್ಯೋಗದಲ್ಲಿ ಏನೋ ಮುಂದೆ ಹೋಗ್ಲಿಕ್ಕಾಯ್ತು. ನೀವು ಕಲಿಯೋದಿದ್ದರೆ ನೀವು ಅಲ್ಲೇ ನಿಂತು ಹೋಗಿ ಕಷ್ಟ ಆಗ್ಬಿಡೋದು, ತುಂಬ ಕಷ್ಟ ಆಗೋದು. ಇಲ್ಲ, ಈಗ ಎಜುಕೇಷನು ಆಮೇಲೆ ಈ ಸ್ಕಿಲ್ಲು ಎರಡೂ ಡೆವಲಪ್ ಮಾಡಿಕೊಂಡೆ, ಅದರಿಂದ ನನಗೆ ಹೆಲ್ಪ್ ಆಯಿತು. ನಿಮ್ಮ ಜೀವನದ ಗುಟ್ಟು ಒಂದು ಅದೇ ಅಂತ ಹೇಳ್ಬೋದು. ಖಂಡಿತ ನೀವು ಕಲಿಕೆ ಈ AI ಸಹ ಅಷ್ಟೇ, ನೀವು ಸ್ಕಿಲ್ ಅಪ್ಗ್ರೇಡೇಷನ್ ಮಾಡ್ತಾನೆ ಇರಬೇಕಾಗುತ್ತೆ. ಹೌದು. ನಿರಂತರ ಕಲಿಕೆ ಕಲಾ ಫೀಲ್ಡಿಗೂ ಬೇಕಾಗುತ್ತೆ. ಹೌದೌದು. ನಿಮ್ಮ ಮುಖ್ಯ ಫೇವರೆಟ್ ಸಬ್ಜೆಕ್ಟ್ ಈಗಲೂ ಬ್ಯಾಕ್ಗ್ರೌಂಡ್ ಡಿಸೈನಾ? ಕ್ಯಾರೆಕ್ಟರ್ ಡಿಸೈನ್. ನಿಮಗೆ ಯಾರು ಬೆಸ್ಟ್ ಕ್ಯಾರೆಕ್ಟರ್ ಡಿಸೈನರ್ ಹಾಗೇನಾರು ಇದೆಯಾ ಅಂತ? ಇಲ್ಲ. ಈಗ ನೀವು ನಿಮ್ಮ ವಾಲ್ಟ್ ಡಿಸ್ನಿಯಲ್ಲಿ ಎಲ್ಲ ಮಾಡಿದ್ದಾರೆ ಇವರೆಲ್ಲ. ಆಮೇಲೆ ನಿಮ್ಮ ಯಾವುದು ಕ್ಯಾಟ್ ಇದು ಬರ್ತದಲ್ಲ, ಏನು ಹೇಳೋದು, ನಿಮ್ಮ ಟಾಮ್ ಆ್ಯಂಡ್ ಜೆರಿ, ಟಾಪ್ ಕ್ಯಾರೆಕ್ಟರ್ ಎಲ್ಲ ನಾವು ಅದು ಪ್ರಾಣಿಗಳ ಬೇಸದ. ನಿಮ್ಮದೇ ಓನ್ ಯಾವ್ದಾರು ಡಿಸೈನ್ ಮಾಡಿದ್ದೀರಾ ನೀವು? ಕತೆ ಅಂಥದ್ದು ಬಂದಿಲ್ಲ. ನಾವು ಮಾಡಿರೋದಂತಂದ್ರೆ ಅದೇ ಹೇಳಿದ್ನಲ್ಲ, DQ ಅಲ್ಲೆಲ್ಲ ಮಾಡಿದವೆಲ್ಲ ಎಲ್ಲ ಜರ್ಮನ್ಗೆ ಹೋಗಿದೆ. ನಿಮ್ಮದು ಸ್ವಂತ ಇಲ್ಲ? ಸ್ವಂತ ಅಂತಂತಂದರೆ ನಾವು ಈಗ ಇಂಡಿಯಾದ ಒಂದು ಕ್ಯಾರೆಕ್ಟರ್ ಮಾಡಿ ಛೋಟಾ ಭೀಮು ಅಂತೆಲ್ಲ ಇದೆಯಲ್ಲ, ಅದು ಯಾರು ಮಾಡಿದ್ದು ಕ್ಯಾರೆಕ್ಟರ್ ಡಿಸೈನ್? ಅಲ್ಲಿ ರಾಜೀವ್ ಚಿಲ್ಕ ಅಂತ ಅವರು, ಆ ಕಂಪನಿ ಅವ್ರು ಯಾವ್ದು ಅಲ್ಲಿ ಯಾರು ಮಾಡಿದ್ರು ಗೊತ್ತಿಲ್ಲ. ಅದು ಎಲ್ಲಿದೆ? ಅದು ಈಗಲೂ ಮಾಡ್ತಾ ಇದ್ದಾರೆ? ಹೈದರಾಬಾದ್ ಈಗಲೂ ಇದೆ ಗ್ರೀನ್ ಗೋಲ್ಡ್ ಅಂತ ಹೇಳಿ ಇದೆ ಈಗಲೂ ಇದೆ ಕಂಪನಿ, ಅದು ನಡೀತಾ ಇದೆ. ಈಗ ನಮ್ಮ ಇಂಡಿಯಾದಲ್ಲಿ ಯಾವ ಸಾಫ್ಟ್ವೇರ್ ಇದು ಅನಿಮೇಷನ್ ಕಂಪನಿಗಳು ಇಂಥ ಇಂಡಿಯನೈಸ್ಡ್ ಕ್ಯಾರೆಕ್ಟರ್ ನಡೀತಾ ಇದೆ? ಛೋಟಾ ಭೀಮ ಒಂದು ಈಗಲೂ ಮಾಡ್ತಾ ಇದ್ದಾರೆ. ಈಗ ಕಮ್ಮಿ ಇದೆ, ಸ್ವಲ್ಪ 3D ಅದು ಇದೆಲ್ಲ ಮಾಡ್ತಿದ್ದಾರೆ ಈಗ. ಸುಮಾರು ಅವ್ನು ಕೇಳಿ ಹೇಳ್ತಾನೆ ಯಾವುದೆಲ್ಲ ಇದೆ. ಇದು ಇಂಡಿಯನ್ ಕಾರ್ಟೂನ್ ಕ್ಯಾರೆಕ್ಟರ್ಗಳು ಯಾವ ನೋಡ್ತಿರ್ತಿಯಲ್ಲ ಇಬ್ರದ್ದು. ಚಿಟ್ಟೂರು ಅದು ಇಂಡಿಯಾದ. ಈಗ ಅದು ಸಹ ಇದು ಎನಿಮೋದಲ್ಲಿ ಎನಿಮೇಷನ್ನಲ್ಲಿ ಬರ್ತದ ಅಂತಲ್ವಾ? 3D ಅನಿಮೇಷನ್ನು ನಿಮಗೆ ಅದು ಕಲಿಸ್ತಾ ಇಲ್ಲ? ಅನಿಮೇಷನ್ ಏನು ಕಲಿಸ್ತಾ ಇಲ್ಲ ನಿಮಗೆ? ಅನಿಮೇಷನ್ ಇಲ್ಲ, ಅಂದರೆ ಮೋಷನ್ ಗ್ರಾಫಿಕ್ಸ್ ಬರುತ್ತೆ ಸ್ವಲ್ಪ ಬೇಸಿಕ್. ಅದು ಯಾವ ಸಾಫ್ಟ್ವೇರ್ ಅದು? ಆಫ್ಟರ್ ಎಫೆಕ್ಟ್ಸ್. ಕ್ಯಾಟ್ ಅದು ಬರೋದಿಲ್ಲ? ಅದು ಎಡಿಟಿಂಗಿಗೆ ಬರ್ತದೆ. ನಿಮಗೆ ಎಡಿಟಿಂಗು ಕಲಿಸ್ತಾರ? ಅದು ಎಡಿಟಿಂಗ್ ಅಂದರೆ ಸೆಲ್ಫ್ ಲರ್ನಿಂಗ್ ಬೇಕು ಅಂತ. ಈಗ ಅವರೊಂದು ಅನಿಮೇಷನ್ ಏನಾರು ಮಾಡಿದ್ರು ಅಂದರೆ ಎಡಿಟಿಂಗ್ ಬೇಕಾಗುತ್ತೆ. ಸೊ ಆನ್ಲೈನ್ ನೋಡ್ಕೊಂಡು ಕಲಿಬೇಕಷ್ಟೆ. ಈಗ ನೀವು ಇಲ್ಲಿ ಒಂದು ಆರ್ಟ್ ಸ್ಕೂಲ್ ನಡೆಸ್ತಾ ಇದ್ದೀರಿ ಎಲ್ಲ. ಆಮೇಲೆ ನಿಮ್ಮದು ಪೈರೋಗ್ರಫಿ ಅಂತ ಒಂದು ಸ್ಪೆಷಲಲ್ಲಿ ಆ ಪೈರೋಗ್ರಫಿ ಎಲ್ಲಿಂದ ಆರ್ಟಿಸ್ಟ್ ಸ್ಟಾರ್ಟ್ ಆದ? MFA ಇದೆಲ್ಲ? ಇಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಯಾರೋ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಂದರೆ, ಈಗ ನಾನು ಅರೇನಾ ಕಾಲೇಜಲ್ಲಿ ಇದ್ನಲ್ವಾ, ಎವ್ರಿ ಡೇ ಏನು ಮಾಡ್ತಿದ್ದೆ ಅಂತಂದರೆ ಬೇರೆ ಥರದ್ದು ಏನಾದರೂ ಈ ವರ್ಕ್ಶಾಪ್ಸ್ ಮಾಡಬೇಕು ವೀಕ್ಲಿ ಒನ್ಸ್ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅವಾಗೇನಾಯಿತು, ಹಿಂಗೆ ನೋಡ್ಬೇಕಾದ್ರೆ ನನಗೆ ಸಿಕ್ಕ ಇದು ನಿಮ್ಮ ಪೈರೋಗ್ರಫಿ. ಹೌದೌದು. ಇದು ಮರವನ್ನು ಸುಡುದು ಮಾಡುವ ಕಲೆ. ಇದಕ್ಕೊಂದು ಸೋಲ್ಡರಿಂಗ್ ಇದೆ ನಿಮ್ಮಲ್ಲಿ? ಹೌದೌದು. ಇದಕ್ಕೆ ಯಾವ ಮರ ಆಗಬೇಕು? ಇದಕ್ಕೆ ಯಾವುದೇ ಮರ ಆಗುತ್ತೆ? ಇದು ಬ್ರೀಚ್ ವುಡ್ ಅಂತ, ಇಂಪೋರ್ಟೆಡ್ ವುಡ್ ಇದು. ಸೊ ಈ ಬ್ರೀಚ್ ವುಡ್ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸ್ತಾರೆ. ಅಲ್ಲಿಗೆ ಹೋಗೋಣ ಬನ್ನಿ. ಇದೆಲ್ಲ ನಿಮ್ಮ ಆರ್ಟ್ ಸ್ಕೂಲಿನ ಹಲವಾರು. ಇದು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತೀರಾ? ಹೌದು, ಫಸ್ಟ್ ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ. ಪೆನ್ಸಿಲ್ ಸ್ಕೆಚ್ ಮಾಡಿಬಿಟ್ಟು ಮಾಡೋವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತೀನಿ. ಹೌದು. ಇದು ನಿಮ್ಮ ಕಾರ್ಟೂನು ಸಹ ಇದೆ ಇದರಲ್ಲಿ? ಹೌದು. ಈಗ ನಿಮ್ಮ ಕಲಾ ಶಿಕ್ಷಣದಲ್ಲಿ ಇದನ್ನು ಕಲಿಯೋರು ತುಂಬ ಜನ ಇದ್ದಾರೆ.
ತುಂಬ ಇದೆಲ್ಲ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಂ ಇದು ಸ್ವಲ್ಪ ಅಂದರೆ ತುಂಬ ಸಹನೆ ಬೇಕು, ಹಾಂ ತುಂಬ ಟೈಮ್ ತಗೊಳುತ್ತೆ. ಹಾಂ ಈಗ ಒಂದೇನಾದ್ರು ಡ್ರಾಯಿಂಗ್ ಮಾಡಬೇಕು ಅಂತಂದರೆ ದಿನವೆಲ್ಲ ಕುತ್ಕೋಬೇಕಾಗತ್ತೆ. ಹಾಂ ಸೊ ಅದರಿಂದ ಸ್ವಲ್ಪ ಜನ ಕಮ್ಮಿ ಮಾಡೋದು. ಆಮೇಲೆ ಬರ್ನ್ ಮಾಡ್ಬೇಕಾದ್ರೆ ಏನಾರು ಹಾಳಾಯಿತು ಅಂತಂದರೆ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ. ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಇರೇಸರ್ ಇಲ್ಲ ಇದಕ್ಕೆ. ಹೌದು ಹೌದು ಹೌದು. ನಿಮ್ಮ ಗ್ರಾಕಿನಲ್ಲೆಲ್ಲ ಕೇಳಿದರೆ ಇಂಡಿಯನ್ ಫೇಮಸ್ ಯಾರು ಅಂತ ಕೇಳಿದರೆ ನಿಮ್ಮ ಹೆಸರು ಬರ್ತಾ ಇದೆ. ಇದೆಲ್ಲ ನಿಮ್ಮ ಪೇಂಟಿಂಗ್ಗಳು. ಫೋಟೋಗ್ರಫಿ ಅಂತ ಹೊಡೆದು ನನ್ನ ಹೆಸರೇ ಬರೋದು ಒಂದೇ ಇಂಡಿಯಾದ. ಇಂಡಿಯಾ ಇದು ಪೈರೋಗ್ರಫಿಯಲ್ಲಿ ಯಾರು ಫೇಮಸ್ ಅಂತ ಕೇಳಿದಾಗ ಈಗ ನಿಮ್ಮ ಮುಂದಿನ ಯೋಜನೆ, ಈಗ ಈ ಸ್ಕೂಲ್ ನಡೆಸಿ 2.5 ತಿಂಗಳು ಆಗ್ತಾ ಇದೆ ಬಂತು. ಈಗ ನವೆಂಬರ್ 16ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ನಿಮ್ಮ ಎನಿಮೇಷನ್ನು, ಕ್ಯಾರೆಕ್ಟರ್ ಡಿಸೈನ್ ಅದಕ್ಕೆ ಯಾರು ವಿದ್ಯಾರ್ಥಿಗಳಿಲ್ಲ? ಈಗ ಸದ್ಯ ಹಾಬಿ ಕಲೀಲಿಕ್ಕೆ ಬರ್ತಾರೆ. ನಮ್ದು ಮೇನ್ ಗೋಲ್ ಇರೋದು ಏನಂತಂದ್ರೆ ಆರ್ಟಿಂದ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬಹುದು ಅನ್ನೋದು ಇದೆ ಅಲ್ವಾ. ಆ ಒತ್ತಡನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಈಗ ಒಬ್ರು ಡಾಕ್ಟ್ರು, ಡೆಂಟಲ್ ಡಾಕ್ಟ್ರು, ಅವ್ರು ಬಂದು ಜಾಯ್ನ್ ಆಗಿದ್ದಾರೆ. ತುಂಬ ಸ್ಟ್ರೆಸ್ ಇರುತ್ತೆ ಸರ್, ಒಂದು ಡೈಲಿ ಅಥವಾ 2 ದಿವಸಕ್ಕೊಂದ್ಸರಿ 1-2 ಅವರ್ ಕೂತ್ಕೊಂಡು ಸ್ಕೆಚ್ ಮಾಡ್ತೀನಿ, ಡ್ರಾ ಮಾಡ್ತೀನಿ ಅಂತೇಳಿ ಇಂಟ್ರೆಸ್ಟಿಂಗ್ ಆಗಿ. ಸೊ ಅದು ಆ ದಿನನಿತ್ಯದ ಒತ್ತಡದ ಮಧ್ಯದಲ್ಲಿ ಇದೊಂದು ಏನಾದರೂ ಒಂದು ಹಾಬಿ ಇಟ್ಕೊಂಡ್ರೆ ಒತ್ತಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸೊ ಸುಮಾರು ಜನ ಬರ್ತಾ ಇದ್ದಾರೆ. ಇವತ್ತು ಒಬ್ರು ಬರ್ತಾರೆ ಇಂಜಿನಿಯರು ಅವರು. ಸೊ ವೀಕ್ ಎಂಡಲ್ಲಿ ಬರ್ತಾರೆ, ಒಂದು ಅರ್ಧ ದಿವಸ ಕೂತ್ಕೋತಾರೆ. ಅವ್ರಿಗೆ ಏನು ಹೇಳಿದ್ದೆಲ್ಲ ಸ್ಕೆಚ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಸರ್, ರಿಲ್ಯಾಕ್ಸ್ ಆಯ್ತಾರೆ ಅಂತಾರೆ. ಈ PUC ಮಾಡಿರೋಂಥ ಮಾಡ್ತಾ ಇದ್ದಾರೆ ಒಂದು ಮಗು, ಅವ್ರು ಬರ್ತಾರೆ. ಅವರು ಹಂಗೆ ಬೆಳಿಗ್ಗೆಯಿಂದ ರೂಮಲ್ಲಿ ಈಗ ಬೇರೆಯವ್ರ ಹತ್ರ ಮಾಡಿದರೆ ಕಲಾ ಶಿಕ್ಷಣ ಸ್ಕೂಲಿಗೆ ಹೋದರೆ ಸರ್ಟಿಫಿಕೇಟ್ ಎಲ್ಲ ಸಿಗುತ್ತದೆ. ಇಲ್ಲಿ ಇವರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಈಗ ನಾವು ಯಾವುದು ಇನ್ನೂ ಸದ್ಯ ಹಾಬಿ ಅಂತ ಕೊಡ್ತಾ ಇರೋದು. ಸೊ ಮುಂದೆ ನನಗಿದೆ ಡಿಪ್ಲೊಮಾ ಒಂದು ಮಾಡಬೇಕು ಅಂತ ಇದೆ. ಡಿಪ್ಲೊಮಾ 2 ವರ್ಷ ಡಿಪ್ಲೊಮಾ ಒಂದು ಇದೆ. ಸೊ ಅದೊಂದು ಮೈಂಡಲ್ಲಿ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ. ಈಗ ನೀವು ಎನಿಮೇಷನ್ ಲೈನಿಂದ ಡಿಟ್ಯಾಚ್ ಆಗಿದ್ದೀರಿ ಸಾಧಾರಣ? ಇಲ್ಲ, ಅನಿಮೇಷನ್ ಅಂತಂದ್ರೆ ಇದಿದೆ, ಫ್ರೀಲ್ಯಾನ್ಸ್ ಸ್ಟೋರಿ ಬೋರ್ಡಿಂಗ್ ಇದೆ. ಅದು ಬರ್ತದೆ ನಿಮಗೆ ಕೆಲಸಗಳು ಇಂಡಿವಿಜುವಲ್ ಆಗಿ ಬರುತ್ತೆ. ಬೇರೆ ಬೇರೆ ಕಂಪನಿ ಬೇರೆ ಯಾರಾದರೂ ಕೊಟ್ಟರೆ ನಾನು ಅದನ್ನ ಮಾಡ್ತಾ. ಅದು ಎಲ್ಲಿಂದ ಬರ್ತದೆ ನಿಮಗೆ? ಅದು ಯಾರೋ ಒಬ್ರು ಡೈರೆಕ್ಟರ್ ಬರ್ತಾ ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ, ಅವ್ರು ಕೇಳ್ತಾರೆ. ಸೊ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ ನಾನು. ಇದರಲ್ಲಿ ನೀವು AIಲಿನೋ ಅದು ಕಲ್ತಿದ್ದೀರಿ? ಇಲ್ಲ, ಪ್ರಾಂಪ್ಟ್ ಇಂಜಿನಿಯರಿಂಗ್ ಪ್ರಾಂಪ್ಟಿಂಗ್ ಬೇಸಿಕ್ ಗೊತ್ತು, ನಾನು ಯೂಸ್ ಮಾಡಲ್ಲ. ಸೊ ಏನು ಅವ್ರಿಗೆ ಏನು ಬೇಕೋ ನಾನು ಅವ್ರ ಎದುರಿಗೆ ಡ್ರಾ ಮಾಡಿಕೊಟ್ಟು ಸ್ಕೆಚ್ ಮಾಡ್ತೀನಿ. ಅದಾದ್ಮೇಲೆ ಅವರು ಡೀಟೇಲಿಂಗ್ ಏನು ಕೇಳ್ತಾರೋ ಅದು ಮಾಡ್ಕೊಡ್ತೀನಿ. ನೀವು ಹೇಳಿದಾಗೆ ನಿರಂತರ ಕಲಿಕೆಯಿಂದ ನೀವು ಎಕ್ಸಿಸ್ಟೆನ್ಸ್ ಉಳಿಸಿಕೊಂಡು, ಅದು ಕಲಿಯೋದಿದ್ರೆ ನೀವು ಅಲ್ಲೇ ಉಳಿತಿದ್ರಿ ಅಂತ ನೀವು. ಖಂಡಿತ. ಯಾಕಂದ್ರೆ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದ್ರೆ ಕೆಲವರು ಫೀಲ್ಡೇ ಬಿಟ್ಬಿಟ್ಟಿದ್ದಾರೆ. ಅವ್ರು ಬೇರೆ ಕೆಲಸ, ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಈಗ? ಕೆಲವರು ಊರಲ್ಲಿ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ, ಕೆಲವರು ಅಂಗಡಿ ಬಿಸ್ನೆಸ್ ಹೋದು ಇದಂತ. ನಾವು ಕೆಲಸ ಬಿಟ್ರು ನಮಗೆ ಗೊತ್ತಿರೋ ವಿದ್ಯೆಯನ್ನೇ ಇಟ್ಕೊಂಡೆ ನಾವು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿರೋದು.
ವೀಣೆ ನೀಡು ಮಿಡಿತದ